ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನಾವಿಷ್ಟು ಜನ ಸೇರಿದ್ದೇವೆ, ಎಂತದ ಒಂದು ಟಾಪಿಕ್ ಇಲ್ಲದೆ ಸೇರುದಿಲ್ಲ ಅಂತ ನಿಮ್ಗೆ ಸಹ ಗೊತ್ತುಂಟು. ಎಂತ ಆಗಿರ್ಬೋದು? ಈಗ ಹೊರಗೆ ಜೋರ್ ಮಳೆ ಬರ್ತಾ ಉಂಟು. ಇಲ್ಲಿ ಸ್ವಲ್ಪ ಕಾಡು ಪ್ರದೇಶ, ನಮ್ಮ ಮನೆ ಹತ್ರ ಅಲ್ಲ. ನಾವೊಂದು ಅಡ್ವೆಂಚರ್, ಏನಾದ್ರೂ ಒಂದು ಮಳೆಯಲ್ಲಿ ಏನಾದ್ರೂ ಹುಡ್ಕೊಂಡು ಹೋಗುವ ಅಂತ. ಬನ್ನಿ ನೋಡುವ, ಮಳೆಯಲ್ಲಿ ಕಾಡು ಪ್ರದೇಶದಲ್ಲಿ ಎಂತ ಸಿಗ್ತದೆ ಅಂತ ನೋಡುವ. ನೀವು ಕೂಡ ಬನ್ನಿ, ನಾವು ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಅರಿಕಾ, ಎಲ್ಲಿಗೆ ಹೋಗುದು? ಹುಲಿ ಹುಲಿ ಎಲ್ಲ ಉಂಟಾ ಮಾರಿ ನಿಮ್ಮ ಏರಿಯಾದಲ್ಲಿ? ಹುಲಿ ಸಿಕ್ಕಿದ್ರೆ ಎಂತ ಮಾಡ್ತೀಯ ಈಗ? ಡಬ ಡಬ ಬಡಿತೀಯಾ? ಹಾ, ನಾನು ಸಹ ಕೊಡೆ ಇಟ್ಕೊಂಡು ಹೋಗ್ತಾ ಇದ್ದೇನೆ. ಬನ್ನಿ ಹೋಗುವ. ನೋಡಿ ಫ್ರೆಂಡ್ಸ್, ಗ್ರೀನರಿ ನೋಡಿ. ಸಿಟಿಯಲ್ಲಿರುವವರಿಗೆ ಈ ಹಳ್ಳಿ ಪ್ರದೇಶ ನೋಡುವಾಗ ಖುಷಿ ಆಗ್ಬೋದು. ಮಳೆ ಬರುವಾಗ ತೋಟ ನೋಡ್ಲಿಕ್ಕೆ ಹೇಗೆ ಅನಿಸ್ತದೆ, ಬೇಸಿಗೆಯಲ್ಲಿ ತೋಟ ಹೇಗೆ ಉಂಟು. ನಾನು ಮುಂದೆ ಹೋಗ್ತೇನೆ. ಧೈರ್ಯಕ್ಕೆ ನಮ್ಮ ನಡುವಲ್ಲಿ, ನಮ್ಮ ಗ್ರೂಪ್ ಅಲ್ಲಿ ಒಬ್ರು ಗಂಡಸಿದ್ದಾರೆ ಆಯ್ತಾ, ಏನಾದ್ರು ಹುಲಿ ಮಿನಿ ಅಟ್ಯಾಕ್ ಮಾಡಿದ್ರೆ. ಏನಮ್ಮ, ದಾರಿ ಬಿಡಮ್ಮ. ನೋಡಿ, ಇಲ್ಲಿ ನೀರೆಲ್ಲ ಬರ್ತಾ ಉಂಟು. ಕತ್ತಿಲ್ವ ನಿಮ್ಮ ಕೈಯಲ್ಲಿ? ನೋಡಿ ಫ್ರೆಂಡ್ಸ್, ತೋಟ ಹೇಗುಂಟು. ನಮ್ಮ ತೋಟ ಅಲ್ಲ, ಆಚೆ ಮನೆಯವರ ತೋಟ. ಇದರ ಒಳಗೆ ನೀವ್ಯಾರು ಬರ್ಲಿಲ್ಲ ಅಲ್ಲ? ರಕ್ಷಿತಾ ಹಿಂದೆ ನಿಂತಿದ್ದಾರೆ. ಆರ್ವಿಕಾ, ಕೊಡೆ ಮಡಿಚಬೇಕಾಯ್ತಾ? ಮಾಡ್ತಾ ಇದ್ದೇನೆ. ಹೇಗೆ ಉಂಟು? ಬಲ್ಲೆಯಲ್ಲಿ ಒಂದು ದಿನ ಹೋದಾ? ಅಮ್ಮ ದೇವರೇ, ಈಗ ಜಾರಿ ಬೀಳ್ತಿದ್ದೆ. ಕಾರ್ತಿಕ, ಮೊಬೈಲ್ ವಾಟರ್ ಪ್ರೂಫ್ ಅಲ್ಲ, ತೊಂದ್ರೆ ಇಲ್ಲಲ್ಲ, ಮಳೆಯಲ್ಲಿ ನೆನೀತಾ ಉಂಟು ಮೊಬೈಲ್ ಸಹ. ನೋಡುವ, ನಮ್ಮದು ವಿವೋ V40 ಮೊಬೈಲ್ ವಾಟರ್ ಪ್ರೂಫ್ ಹೇಳ್ತಾರೆ. ಮಳೆಯಲ್ಲಿ ನೆನೀತಾ ಉಂಟು. ಮೊಬೈಲ್ನ ಪರಿಸ್ಥಿತಿ ಹೇಗುಂಟು ಅಂತ ನೋಡುವ. ಇಲ್ಲಿ ನೋಡಿ, ಒಂದು ದೊಡ್ಡ ಕೆರೆ ಉಂಟು ಇಲ್ಲಿ. ನೋಡಿ, ನಾವು ಇದ್ದ ಬದ್ದ ಬಲ್ಲೆಯಲ್ಲಿ ಎಲ್ಲ ಬರ್ತಾ ಇದ್ದೇವೆ. ಹೇಗೆ ಮುಂದೆ ಹೋಗುವನಾ? ಹೋಗುವಲ್ಲ? ಬಾ. ಇಲ್ಲಿ ಎಂತ ಸಿಕ್ಕದಿತ್ತು, ಸೊಳ್ಳೆ ಒಂದು ರಾಶಿ ಸಿಕ್ಕಿತ್ತು. ಇಲ್ಲಿ ಕಾಲು ಹಾಕುವಾಗ ಮೆಲ್ಲ ಮಾರೆ, ಎಂತಾರು ಇರ್ಬೋದು.
ಕಾಲಲ್ಲಿ ಎಂತದ ಆರಿತ್ತು ಮಾರೆ. ನಾವು ಕಾಡಿನ ಒಳಗೆ ಎಂಟ್ರಿ ಕೊಟ್ಟಿದ್ದೇವೆ. ಕಾಡೊಳಗೆ ಹೋಗುವಲ್ಲ. ದೊಡ್ಡ ದೊಡ್ಡ ಪ್ರಾಣಿ ಸಿಗ್ಲಿಕ್ಕಿಲ್ಲ ಅಲ್ಲ. ನಮ್ಮ ಕೈಯಲ್ಲಿ ಎಂತ ಸಹ ಇಲ್ಲ, ಮಾರಕ ಅಸ್ತ್ರಗಳು, ಕೋವಿ ಸಹ ಇಲ್ಲ, ಚಾಕು ಸಹ ಇಲ್ಲ, ಬ್ಲೇಡ್ ಸಮೇತ ಇಲ್ಲ. ಕೊಡೆಯಲ್ಲಿ ಹೊಡೆಯುವುದ? ನಮ್ಮ ಪೆಟ್ಟಿಸ್ಟ್ ಒಬ್ಳು ಕೊಡೆಯಲ್ಲಿ ಹೊಡೆಯುವ ಹೇಳ್ತಾ ಇದ್ದಾಳೆ. ನೆಲ ಹೇಗುಂಟು ನೋಡಿ. ಇಲ್ಲಿ ತೋಳಗಳೆಲ್ಲ ಉಂಟಂತೆ, ಬೇರೆ ಗೊತ್ತಿಲ್ಲ. ಹುಲಿ ಸಹ ಉಂಟು ಹೇಳ್ತಾರೆ. ರಿಯಲ್ ಆಗಿ ತೋಳ ಹುಲಿ ಅವತ್ತೊಮ್ಮೆ ಬಂದಿತ್ತಂತೆ, ಅದು ಕೆಲವೇ ಬರ್ತದಲ್ಲ. ನಮ್ಗೆ ಅಟ್ಲೀಸ್ಟ್ ಹುಲಿ ಸಿಕ್ಕದಿದ್ರೆ ಇಲಿ ಆದ್ರೂ ಸಿಗ್ತದ ನೋಡುವ. ಇದು ನೋಡಿ, ನಿಮ್ಮ ಅಲ್ಲಿದ್ದು ಮೋರಿದು ನೀರು ಇಲ್ಲಿಗೆ ಕನೆಕ್ಟ್ ಆಗುದು, ಅಲ್ಲಿಂದ ಬಂದು ಹೀಗೆ ಆಗಿ ಆಚೆ ಹೊಳಗೆ ಹೋಗ್ತದೆ, ಆಚೆ ಸೈಡ್ ಹೊಳಗೆ. ನೋಡಿ ಫ್ರೆಂಡ್ಸ್, ಇದು ಮೇಲೆ ಗುಡ್ಡೆ ಇದ್ದು ಅಂದ್ರೆ ಅಲ್ಲಿ ಮೇಲೆಲ್ಲ ರೋಡಿನ ನೀರೆಲ್ಲ ಬಂದು ಇಷ್ಟು ದೂರ ಬಂದು ಹೀಗೆ ಹರ್ಕೊಂಡು ಹೋಗ್ತದೆ. ಇಲ್ಲಿ ಮೆಲ್ಲ ಆಯ್ತಾ, ಕಾಲು ಮೆಲ್ಲ ಜಾರ್ತದೆ ಇದು. ಹೌದು, ಮೆಲ್ಲ ಬನ್ನಿ, ಮೆಲ್ಲ ಬನ್ನಿ. ಅಡ್ವೆಂಚರ್ ಇದು. ಓ ಚಪ್ಪಲಿ ಬಾಕಿ. ಯಾವುದೋ ಒಂದು ಮನೆ ಸಿಕ್ಕಿದೆ. ಈಗ ನನ್ನನ್ನು ಬಿಟ್ಟು ಎಲ್ಲರೂ ಮುಂದೆ ಹೋದ್ರು. ಇಲ್ಲಿ ನೋಡಿ ಹೇಗುಂಟು ಕಾಡು, ಫುಲ್ಲು ಕಾಡು ಪ್ರದೇಶ. ಇಲ್ಲಿ ಒಂದು ಮನೆ ಸಿಕ್ಕಿದೆ, ಹಳೇ ಮನೆ ಇದೊಂದು 200-300 ವರ್ಷ ಹಳತ್ತು ಮನೆ. ಈ ಮನೆಯಲ್ಲಿ ಈಗ ಜನ ಯಾರಿಲ್ಲ. ನೋಡಿ ಹಳೇ ಮನೆ, ಮಣ್ಣಿನ ಮನೆ, ಹಳೇ ಮನೆ. ಒಂದು 200-300 ವರ್ಷ ಹಳತ್ತಿನ ಮನೆ ಇದು. ಬೋ ದೇವರೇ, ಮನೆಯಲ್ಲಿ ಯಾರಿಲ್ಲದಿದ್ದರೆ ಮನೆಯೆಲ್ಲ ಅಸ್ತವ್ಯಸ್ತ. ಇಲ್ಲಿ ನೋಡಿ ಹಳೆ ಮನೆಯಲ್ಲಿ ಹುತ್ತ ಎಂತ ಪುಂಚ ಎಂತ ಹೇಳ್ತಾರೆ. ನೋಡಿ ಹಳತ್ತು ತುಳಸಿ ಕಟ್ಟೆ ನೋಡಿ ಹೇಗುಂಟು ಅಂತ. ಇದು ಮನೆ ನಮ್ಮ ಹಿರಿಯ ಮನೆ, ನಮ್ಮದೇ ಕುಟುಂಬದ ಮನೆ. ಈ ಮನೆಯಲ್ಲಿ ಮಾತ್ರ ಈಗ ಯಾರು ವಾಸ ಇಲ್ಲ. ಜೋರು ಮಳೆಗಾಲದಲ್ಲಿ ಇಲ್ಲಿ ಮೇಲೆ ಗದ್ದೆ ತನಕ ನೀರು ಬರ್ತದೆ ಫ್ರೆಂಡ್ಸ್, ನೋಡಿ.
ಅಲ್ಲಿ ಒಂದು ದನ ಉಂಟು ನೋಡಿ, ಕಾಣ್ತಾ ಉಂಟಾ? ಇದು ಇನ್ನೊಂದು ಬಿತ್ತಲ್ಲ ತೆಂಗಿನ ಮರ. ಹೋಸಲ ಒಂದು ಬಿದ್ದಿದ್ದು, ಈ ಓ, ಸಲ ಇದೊಂದು ಬಿತ್ತಲ್ಲ ಇನ್ನೊಂದು ತೆಂಗಿನ ಮರ. ಹಾ, ಹಾ, ಪರಿಮಳ ನೋಡಿ, ಕರಿಬೇವಿನ ಗಿಡ ನೋಡಿ, ಕರಿಬೇವಿನ ಮರ. ಇಲ್ಲಿ ನೋಡಿ ಎಷ್ಟು ಕರಿಬೇವಿನ ಮರ ಉಂಟು ಅಂತ. ಇದು ನಮ್ಮ ಹತ್ತಿಯಂತೆ ಮೊದಲು. ನನಗೆ ಗೊತ್ತಿಲ್ಲ, ನಾನು ಈ ಮನೆಯಲ್ಲಿ ಒಂದು ದಿನ ಸಹ ನಿಲ್ಲಿಲ್ಲ. ಇದು ನೋಡಿ ನಮ್ಮ ಹಿರಿಯ ಮನೆಯದ್ದು ಹಟ್ಟಿ. ವಾರಿಕ ಮೆಲ್ಲ, ಮುಳ್ಳುಂಟು. ಇದು ನೋಡಿ ನಾರ್ಮಲ್ ನಿಮ್ಗೆ ಕಲ್ಲಿನಾಗೆ ಕಾಣ್ತಾ ಉಂಟು, ಆದ್ರೆ ಇದು ಇಲ್ಲಿ ದೈವ ಇದೆ, ಮಾಯಿಲು ದೈವ ಹೇಳ್ತಾರೆ. ಆದ್ರೆ ಇದು ನೋಡ್ಲಿಕ್ಕೆ ನಾರ್ಮಲ್ ಒಂದು ಕಲ್ಲಿನಾಗೆ ಕಾಣ್ತದೆ, ಬಟ್ ಇದು ಮಾಯಿಲು ದೈವ. ಇದಕ್ಕೆ ಎಲೆ ಎಲ್ಲ ಹೊರಗೆಲ್ಲ ಇಡುವ ಕ್ರಮ ಇತ್ತಂತೆ. ನಿಮಗೆ ದಕ್ಷಿಣ ಕನ್ನಡದಲ್ಲಿ ಒಂದು ಕಲ್ಲು ಮುಟ್ಟಬೇಕಾದ್ರೂ ಸ್ವಲ್ಪ ಹೆದರಿಕೆ ಆಗ್ತದೆ, ಯಾಕೆಂದ್ರೆ ಯಾವ ದೈವ ದೇವರು ಯಾವ ಕಲ್ಲಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ಈಗ ನಮ್ಮ ಹಿರಿಯರು ಹೇಳಿದ್ರೆ ಮಾತ್ರ ನಮ್ಗೆ ಅದು ದೈವ ಅಂತ ಗೊತ್ತಾಗ್ತದೆ, ಇಲ್ಲದ್ರೆ ನಾವು ನಾರ್ಮಲ್ ಕಲ್ಲು ಅಂತ ಎಣಿಸ್ತೇವೆ. ಈಗ ನಾವು ಇಲ್ಲಿಂದ ಒಂದು ನದಿ ಸೈಡಿಗೆ ಹೋಗುವ. ನನ್ಗೆ ಇಲ್ಲಿ ಎಂತ ಸಹ ಸಿಕ್ಕಿಲ್ಲ ಕಾಡಲ್ಲಿ, ನಾವೀಗ ಒಂದು ನದಿ ಸೈಡ್ ಹೋಗುವನ. ಆರ್ವಿಕನ ನೋಡಿ, ಇದು ನೋಡಿ ಇಲ್ಲಿ ಸಣ್ಣ ತೋಡು ಬರ್ತಾ ಉಂಟು, ತೋಡು ತೋಡು. ಸ್ವಲ್ಪ ಅಂಗಡ ಸಿಗ್ತದೆ, ಸ್ವಲ್ಪ ಅಂಗಡ ಸಿಗ್ತದಲ್ಲ. ಹಾ, ಮಳೆ ನೋಡಿ ಫ್ರೆಂಡ್ಸ್, ಮಳೆ ನೋಡಿ. ಎಂತ ಬೊಳ್ಳದಲ್ಲಿ ಹೋಯ್ತಾ ಚಪ್ಪಲು? ಚಪ್ಪಲು ಹೋಯ್ತಾ ಬೊಳ್ಳದಲ್ಲಿ? ಓ, ಮಣ್ಣು ಫುಲ್ ಮೆದುವಾಗಿದೆ. ರಕ್ಷಿತನಿಗೆ ಲಾಸ್ಟ್ ಬಂದವರಿಗೆ ಎಲ್ಲರ ಚಪ್ಪಲ್ ಹಿಡಿಲಿಕ್ಕೆ ಆಯ್ತು ಕೆಲಸ. ಸೈಡ್ ಮೆಲ್ಲ, ಇದು ಗುಂಡಿ. ಮಳೆಗೆ ಒಂದು ವಾಕಿಂಗ್, ಮಳೆಗೆ. ಇಲ್ಲಿ ಸಹ ನೋಡ್ಬೋದು ನೋಡಿ, ದೈವಸ್ಥಾನ ಉಂಟು ಇಲ್ಲಿ ಸಹ ಒಂದು. ಇಲ್ಲಿ ನೋಡಿ ಒಂದು ಮಿನಿ ಫಾಲ್ಸ್.
ಮಿನಿ ಫಾಲ್ಸ್. ಗಾಳಿ ಮಳೆಗೆ ತೆಂಗಿನ ಮರ ಅಡಿ ಮೇಲಾಗಿದೆ, ಬುಡ ಮೇಲಾಗಿದೆ. ಹಾ, ಅಲ್ಲಿ ನೋಡು ಮುದ್ದು. ಅಲ್ಲಿ ನೋಡಿ ಒಂದು ಸಣ್ಣ ಅಂಬಗುಚ್ಚಿ ಕರು ಕಾಣ್ತಾ ಉಂಟಾ? ಇಲ್ಲಿ ಒಂದು ಮನೆ ಉಂಟು. ತೆಂಗಿನ ಮರ ನೋಡಿ ಫ್ರೆಂಡ್ಸ್, ಬುಡ ಇಲ್ಲಿ ಉಂಟು, ಮರ ಎಲ್ಲಿ ಉಂಟು ನೋಡಿ. ನೋಡಿ ಜರಿ ಜರಿ ಉಂಟು, ಸಣ್ಣ ಸಣ್ಣ ಜರಿ. ಇದು ಹೊಯ್ಗೆ ತೆಗೆಯುವ ದೋಣಿಗಳು. ಇಲ್ಲಿ ಪರ್ಮಿಟ್ ಉಂಟು. ಸೊ ಪರ್ಮಿಟ್ ಇಂದ ಗವರ್ಮೆಂಟ್ ಪರ್ಮಿಷನ್ ಇಂದ ಇಲ್ಲಿ ಸೀಸನ್ ಟೈಮಲ್ಲಿ ತೆಗಿತಾರೆ. ಈಗ ಇಲ್ಲ, ಈಗ ಮಳೆಗಾಲ ಅಲ್ಲ. ಇಲ್ಲಿ ಮೊದಲು ನಾನು ನಿಮಗೆ ತೋರಿಸಿದೆ ಅಲ್ಲ, ಪಾದೆ ಕಲ್ಲು ಜಲ್ಲಿ ಜಲ್ಲಿ ಮಾಡುವ ಮಿಷನ್ ಇದು ನೋಡಿ. ಇವಾಗ ಇದಕ್ಕೆ ಪರ್ಮಿಷನ್ ಇಲ್ಲ, ಸೊ ಅವರೀಗ ಮಾಡ್ತಾ ಇಲ್ಲ, ಅವ್ರು ನಿಲ್ಲಿಸಿದ್ದಾರೆ. ಕೆಲಸದವರೆಲ್ಲ ಸಿಕ್ಕುದಿಲ್ಲ ಹೇಳಿಕೊಂಡು ನಿಲ್ಲಿಸಿದ್ದಾರೆ. ನೀವು ನೋಡ್ಬೋದು ನೋಡಿ ಹೇಗೆ ಉಂಟು. ಇದೆಲ್ಲ ನಿಮಗೆ ಕಾಣಲಿಕ್ಕೆ ಸಿಗ್ತದ? ಮಿಷನ್ ನೋಡಿ ಹೇಗೆ ಮಾಡಿದ್ದಾರೆ. ನೀರು ನೋಡಿ ಎಲ್ಲ ಕೆಳಗೆ ಹೋಗ್ತಾ ಉಂಟು. ಹಾ, ಅಡ್ವೆಂಚರಿಗೆ ಬಂದು ಒಬ್ಬರ ಕೊಡೆದು ಕೈ ಕಟ್ಟಾಯಿತು. ಇಲ್ಲೇ ನೋಡಿ ನಮ್ಮ ಕೋಡಿಬೆಟ್ಟು ಫಾಲ್ಸ್. ಜೋಗ್ ಫಾಲ್ಸ್ ಅಲ್ಲ, ಕೋಡಿಬೆಟ್ಟು ಫಾಲ್ಸ್. ಫ್ರೆಂಡ್ಸ್, ನಾನು ನಿಮ್ಗೀಗ ತೋರಿಸ್ತಾ ಇರೋದು ರಂಜಿತಾ ಕೋಡಿಬೆಟ್ಟು ಅಂತ ಚಾನಲ್ ಹೆಸರು ಇಟ್ಕೊಂಡಿದ್ದೇನಲ್ವಾ. ಸೊ ಈ ಕೋಡಿಬೆಟ್ಟನ ನಿಮಗೆ ತೋರಿಸ್ತಾ ಇದ್ದೇನೆ. ಎಷ್ಟು ಚಂದ ಉಂಟು ನೋಡಿ ನಮ್ಮ ಕೋಡಿಬೆಟ್ಟು. ನದಿ ಸೈಡು, ತೋಟ, ಗದ್ದೆ. ಕಮೆಂಟ್ ಮಾಡಿ, ಖಾಲಿ ವಿಡಿಯೋ ನೋಡುದಲ್ಲ, ನನಗೆ ಕಮೆಂಟ್ ಕೂಡ ಮಾಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಕೋಡಿಬೆಟ್ಟಿದ್ದು ತ್ರಿವೇಣಿ ಸಂಗಮ ನೋಡಿ. ಇಲ್ಲಿ ಒಂದು ಬರ್ತಾ ಉಂಟು, ಹಾಗೆ ಇದರ ಕಲರ್ ನೋಡಿ ಚೇಂಜ್. ಹಾಗೆ ಅಲ್ಲಿ ಒಂದು ತ್ರಿವೇಣಿ ಸಂಗಮ, ನಮ್ಮ ಕೋಡಿಬೆಟ್ಟಿನ ತ್ರಿವೇಣಿ ಸಂಗಮ. ನೋಡಿ ಡಬಲ್ ಕಲರ್, ಅಲ್ಲಿ ವೈಟ್, ಈ ಸೈಡ್ ಆರೆಂಜ್ ಕಲರ್, ಡಬಲ್ ಕಲರ್.
ರೀಲ್ಸ್ ರೀಲ್ಸ್ ಮಾ ಹಿಡಿರಿ ಹಿಡಿರಿ ಕ್ಯಾಚ್ ಕ್ಯಾಚ್ ಹೋಯ್ತು ಹೋಯ್ತು ಚಪ್ಪಲ್ ಹೋಯ್ತು ನಾವೀಗ ಬಂದದ್ದು ನದಿ. ಹೇಗಿದೆ ಹೇಗಿದೆ ನದಿಯ ತೀರ? ಇಷ್ಟ ಆಯ್ತಾ? ಅರ್ವಿಕ ಈಚೆ ಬಮ್ಮ. ನೋಡಿ ಅಲ್ಲಿ ಸಂಕ ಕಾಣಿಸ್ತಾ ಇರೋದು ಪೊಳಲಿಗೆ ಹೋಗುವ ಸಂಕ. ಗುರುಪುರ ಕೈಕಂಬದಿಂದ ಪೊಳಲಿ ದೇವಸ್ಥಾನಕ್ಕೆ ಹೋಗುವ ಸಂಕ ಅದು. ನೋಡಿ ನದಿಯ ನೀರು ಇಷ್ಟು ಬಂದಿದೆ ಈಗ. ಇದು ನಮ್ಮ ಫಲ್ಗುನಿ ನದಿ. ಹೇಗೆ ಇಲ್ಲಿ ಒಂದು ರೀಲ್ಸ್ ಮಾಡಿದ್ರೆ ಆಗ್ಬೋದಾ ಅಂತ. ನೀರಿಗೆ ಇಳಿಬೇಡಿ. ಕೊಡೆ ಹೋಗ್ತದೆ ಈಗ ಸೀದಾ ನೀರಲ್ಲಿ. ಹೇಳು ಹೇಳು ಶೀ ಗಲೀಜು ನೀರು ಹೇಳದು. ನಾಯಿದು ಚಿಚ್ಚಿ ಎಲ್ಲ ಬರ್ತದೆ ಹೇಳು. ನೀರಿಗೆ ಹೋಗ್ಬೇಡಿ. ಅಲ್ಲಿ ತನಕ ಹೋಗು, ನೀರಿಗೆ ಹೋಗ್ಬೇಡ, ಆಳ ಇರ್ಬೋದು. ಎಲ್ಲಿ ಅಬ್ಬೋ ಫ್ರೆಂಡ್ಸ್, ಎಷ್ಟು ದಪ್ಪ ಹಾವು ನೋಡಿ. ಯಾವ ಹಾವು ಫ್ರೆಂಡ್ಸ್ ಇದು? ಕಮೆಂಟ್ ಮಾಡಿ ಆಯ್ತಾ. ನೀರಿಗೆ ಹೋಗ್ಬೇಡ, ನೀರಿಗೆ ಹೋಗ್ಬೇಡ. ನಾನೇ ಮುಂದೆ ಹೋಗು. ಸಿ ಅರ್ವಿಕಾ, ದೇವರೇ ಇದು ಯಾವ ಅವಸ್ಥೆ ಮಾರ್ರೆ. ಮನೆಯಲ್ಲಿ ಮಲಗಲಿಕ್ಕೆ ಜಾಗ ಇಲ್ವಾ ಅಂತ ಈ ಹುಡುಗಿಗೆ. ಸಿ ಹೇಳಿ ಹೇಳು. ಸಿ ಸಿ ಆಯ್ತಾ ಫೋಟೋ ಶೂಟಿಂಗ್ ಎಲ್ಲ?
ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಲ್ಲಿಗೆ ನಮ್ಮ ಅಡ್ವೆಂಚರ್ ಒಂದು ವಾಕಿಂಗ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೀಗೆ ಇನ್ನೊಂದು ಹೊಸ ಟಾಪಿಕ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು.